ಯುದ್ಧಕ್ಕೆ ಹೋಲಿಸಿ ನೋಡೋಣ. ಅರ್ಜುನನ ಈ ದ್ವಂದ್ವ, ಈ ಕಷ್ಟ ನಮಗೆ ಹೇಗೆ ರಿಲೇಟ್ ಆಗುತ್ತೆ? ನಾವು ಯುದ್ಧಭೂಮಿಲಿ ಇಲ್ಲ ನಿಜ, ಆದರೆ ನಮ್ಮ ಲೈಫ್ನಲ್ಲೂ ನಮ್ಮದೇ ಆದ ಕುರುಕ್ಷೇತ್ರಗಳು ಇರುತ್ತವಲ್ಲ. ಹೇಳಿ. ಉದಾಹರಣೆಗೆ ಅಂದ್ಕೊಳ್ಳಿ, ಬೇರೆ ಊರಲ್ಲಿ ಒಳ್ಳೆ ಸಂಬಳ, ಒಳ್ಳೆ ಫ್ಯೂಚರ್ ಇರೋ ಕೆಲ್ಸ ಸಿಕ್ಕಿದೆ. ನಮಸ್ಕಾರ. ಇವತ್ತು ನಾವು ಒಂದು ವಿಶೇಷ ವಿಷಯದ ಬಗ್ಗೆ ಮಾತಾಡೋಣ. ಯುದ್ಧಕ್ಕೂ ಮುಂಚೆನೆ ನಡೆದ ಒಂದು ಯುದ್ಧದ ಬಗ್ಗೆ. ನಾವು ಭಗವದ್ಗೀತೆಯ ಮೊದಲ ಅಧ್ಯಾಯ ಅಂದ್ರೆ ಅರ್ಜುನ ವಿಷಾದ ಯೋಗ ಇದೆಯಲ್ಲ, ಅದರ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ. ಖಂಡಿತ. ಕುರುಕ್ಷೇತ್ರ ಯುದ್ಧ ಶುರುವಾಗಬೇಕು. ಆ ಮಹಾಯುದ್ಧದ ಹೊಸ್ತಿಲಲ್ಲಿ ಅರ್ಜುನ ಅಂದ್ರೆ ಆ ಕಾಲದ ಅತಿ ದೊಡ್ಡ ಬಿಲ್ಲುಗಾರ ಅಂತ ಹೇಳ್ತಾರಲ್ಲ, ಅವನು ಎದುರಿಸಿದ ಒಂದು ದೊಡ್ಡ ಮಾನಸಿಕ ಬಿಕ್ಕಟ್ಟು. ಹೌದು. ಅವನ ಗೊಂದಲ, ಆ ದುಃಖ, ಅದಕ್ಕೆ ಕಾರಣ ಏನು ಮತ್ತು ಮುಖ್ಯವಾಗಿ ಅದು ನಮಗೆ ಇವತ್ತಿಗೂ ಹೇಗೆ ಅನ್ವಯಿಸುತ್ತೆ ಅಂತ ತಿಳಿಯೋ ಪ್ರಯತ್ನ ಮಾಡೋಣ. ಸರಿ, ಈಗ ಕಲ್ಪನೆ ಮಾಡ್ಕೊಳ್ಳಿ. ಕುರುಕ್ಷೇತ್ರ ರಣರಂಗ, ಲಕ್ಷಾಂತರ ಸೈನಿಕರು, ಯುದ್ಧಕ್ಕೆ ಸಿದ್ಧ. ಅಬ್ಬಾ, ವಾತಾವರಣದಲ್ಲಿ ಒಂದು ತೀವ್ರವಾದ ಟೆನ್ಷನ್, ಒಂದು ಸಾಮ್ರಾಜ್ಯದ ಭವಿಷ್ಯವೇ ಆ ಯುದ್ಧದ ಮೇಲೆ ನಿಂತಿದೆ. ಹೌದು. ಇಂತಹ ಟೈಮಲ್ಲಿ ಎಲ್ಲರೂ ಯುದ್ಧಕ್ಕೆ ರೆಡಿ ಇರುವಾಗ ಪಾಂಡವರ ಕಡೆಯಿಂದ ಹೀರೋ ಆಗ್ಬೇಕಿದ್ದ ಅರ್ಜುನನೇ ಇದ್ದಕ್ಕಿದ್ದಂತೆ ಕುಸಿದು ಬೀಳ್ತಾನೆ. ಇದೇ ಆ ಕಥೆಗೆ ಒಂದು ಅನಿರೀಕ್ಷಿತ ತಿರುವು ಕೊಡೋದು ಅಲ್ವಾ? ನಿಜ, ಇದೇ ಆಶ್ಚರ್ಯ. ಈ ಅಧ್ಯಾಯದ ಹೆಸರೇ ಅರ್ಜುನ ವಿಷಾದ ಯೋಗ. ವಿಷಾದ ಅಂದ್ರೆ ದುಃಖ ಅಂತ ಗೊತ್ತು, ಆದ್ರೆ ಇದು ಯೋಗ ಹೇಗಾಗುತ್ತೆ? ಇದೊಂಥರ ಕ್ಯೂರಿಯಾಸಿಟಿ ಮೂಡಿಸುತ್ತೆ. ಹೌದು, ಇಲ್ಲಿ ಯೋಗ ಅಂದ್ರೆ ಬರೀ ನಾ ಮಾಡೋ ಆಸನ, ಧ್ಯಾನ ಮಾತ್ರ ಅಲ್ಲ. ಅದರ ಮೂಲ ಅರ್ಥ ಸೇರೋದು ಅಂತ, ಅಥವಾ ದಾರಿ ಅಂತನೂ ಹೇಳ್ಬೋದು. ಓ ಹಾಗಾ? ಗೀತೆಯ ಒಂದು ಮುಖ್ಯ ಸಂದೇಶ ಏನಂತಂದ್ರೆ, ಜೀವನದಲ್ಲಿ ಬರೋ ಕಷ್ಟದ ಸಂದರ್ಭಗಳು, ಗೊಂದಲಗಳು ಕೂಡ ಅವು ಉನ್ನತವಾದ ತಿಳುವಳಿಕೆಗೆ, ಜ್ಞಾನಕ್ಕೆ ದಾರಿಯಾಗಬಹುದು. ಅಂದ್ರೆ ಅರ್ಜುನನ ಆ ವಿಷಾದವೇ ಒಂದು ರೀತಿ ಗೀತೆಯ ಜ್ಞಾನ ಹುಟ್ಟೋಕೆ ಕಾರಣ ಆಯಿತು. ಕರೆಕ್ಟ್. ಅದಕ್ಕೆ ಅದು ವಿಷಾದ ಯೋಗ. ದುಃಖದ ಮೂಲಕ ಜ್ಞಾನದ ಕಡೆಗೆ ಒಂದು ದಾರಿ. ಹಾಗಾದ್ರೆ ಈ ಬಿಕ್ಕಟ್ಟು, ಈ ಕನ್ಫ್ಯೂಷನ್ ಇದೆಯಲ್ಲ, ಇದೇ ಒಂದು ಬದಲಾವಣೆಯ ದಾರಿ ತೆರೆಯಿತು ಅಂತ ಹೇಳ್ಬೋದು. ಖಂಡಿತ. ಅರ್ಜುನನ ಈ ಗೊಂದಲ ಬರೀ ಒಂದು ಪಾತ್ರದ ಕತೆ ಅಷ್ಟೇ ಅಲ್ವಲ್ಲ, ನಮಗೂ ಸಂಬಂಧ ಇದೆಯಾ? ಖಂಡಿತ ಇದೆ. ಅರ್ಜುನನ ಸ್ಥಿತಿ ಇದೆಯಲ್ಲ, ಅದು ನಮ್ಮೆಲ್ಲರ ಜೀವನದ ಯಾವುದೋ ಒಂದು ಹಂತದಲ್ಲಿ ಬಂದೇ ಬರುತ್ತೆ. ನಾವೆಲ್ಲರೂ ನೋಡಿ, ಕೆಲವೊಮ್ಮೆ ಡ್ಯೂಟಿ, ನಮ್ಮ ಜವಾಬ್ದಾರಿ ಒಂದ್ ಕಡೆ, ನಮ್ಮ ಭಾವನೆಗಳು ಇನ್ನೊಂದ್ ಕಡೆ, ಇವೆರದರ ಮಧ್ಯೆ ಸಿಕ್ಕಾಕೊಳ್ತೀವಿ. ಹೌದು. ಸರಿ ಯಾವುದು, ತಪ್ಪ್ಯಾವುದು, ನಮ್ಮ ಸ್ವಂತ ಆಸೆಗಳ ಅಥವಾ ನಮ್ಮ ಜವಾಬ್ದಾರಿನ, ಈ ಥರ ದ್ವಂದ್ವಗಳು ಇದ್ದೇ ಇರುತ್ತೆ. ಅದಕ್ಕೆ ಈ ಮೊದಲ ಅಧ್ಯಾಯವನ್ನ ಸ್ವಲ್ಪ ಗಮನ ಇಟ್ಟು ನೋಡೋದು ತುಂಬಾ ಮುಖ್ಯ ಅನ್ಸುತ್ತೆ. ಸರಿ, ಹಾಗಾದ್ರೆ ಆ ಕ್ಷಣಕ್ಕೆ ಬರೋಣ. ಯುದ್ಧಭೂಮಿ, ವಾತಾವರಣ ಹೇಗಿತ್ತು, ಸೈನ್ಯಗಳು ಹೇಗೆ ಸಿದ್ಧವಾಗಿದ್ವು, ಅರ್ಜುನ ಮೊದಲು ಹೇಗಿದ್ದ? ಆ ಯುದ್ಧಭೂಮಿ ಇದೆಯಲ್ಲ, ಅದು ಶಂಖಗಳ ಭಯಂಕರವಾದ ಶಬ್ದದಿಂದ ತುಂಬಿ ಹೋಗಿತ್ತು, ಕಿವಿಡಾಗೋ ಹಾಗೆ. ಹೌದು, ಕೇಳಿದ್ದುನಿ. ಕೃಷ್ಣನ ಪಾಂಚಜನ್ಯ, ಅರ್ಜುನನ ದೇವದತ್ತ. ಹೌದು. ಆ ಶಂಖಗಳ ದಿವ್ಯವಾದ ಧ್ವನಿ ಪಾಂಡವರ ಕಡೆ ಧೈರ್ಯ ತುಂಬಿದ್ರೆ, ಕೌರವರ ಸೈನ್ಯದಲ್ಲಿ ಅದು ನಡುಕ ಹುಟ್ಟಿಸ್ತಿತ್ತು ಅಂತಾರೆ. ನಗಾರಿಗಳು, ಬೇರೆ ವಾದ್ಯಗಳ ಶಬ್ದ ಬೇರೆ, ಒಟ್ನಲ್ಲಿ ಯುದ್ಧದ ಕಾವು ಜೋರಾಗಿತ್ತು. ತುಂಬಾ ಜೋರಾಗಿತ್ತು. ಒಂದು ಕಡೆ ಪಾಂಡವರ ಸೈನ್ಯ, ಇನ್ನೊಂದು ಕಡೆ ಆ ಕಡೆ ದ್ರೋಣ ಭೀಷ್ಮರ ನೇತೃತ್ವದಲ್ಲಿ ಕೌರವರ ದೊಡ್ಡ ಸೈನ್ಯ. ಒಂದು ಸಮುದ್ರ ಇದ್ದ ಹಾಗೆ ನಿಂತಿದೆ. ಹೌದು. ಇಂಥ ಟೈಮಲ್ಲಿ ತನ್ನ ಫೇಮಸ್ ಗಾಂಡೀವ್ ಬಿಲ್ಲು ಹಿಡಿದು ಅರ್ಜುನ ಹೇಗಿದ್ದ, ಅವನ ಮೂಡ್ ಹೇಗಿತ್ತು? ಆರಂಭದಲ್ಲಿ ನೋಡಿ, ಅರ್ಜುನನಲ್ಲಿ ಒಬ್ಬ ಗ್ರೇಟ್ ವಾರಿಯರ್ನ ಕಾನ್ಫಿಡೆನ್ಸ್ ಇತ್ತು, ಹೆಮ್ಮೆ ಇತ್ತು. ಯುದ್ಧಕ್ಕೆ ಅವನು ಪೂರ್ತಿ ರೆಡಿ ಇದ್ದ. ಎದುರಾಳಿ ಸೈನ್ಯವನ್ನ ಒಂಥರ ಧೈರ್ಯದಿಂದಲೇ ನೋಡ್ತಿದ್ದ. ಹೌದು. ಆಗ ಅವನು ತನ್ನ ಸಾರಥಿ ಅಂದ್ರೆ ಕೃಷ್ಣನಿಗೆ ಒಂದು ಮಾತು ಹೇಳ್ತಾನಲ್ಲ. ಹೌದು. ಸೇನಯೋ ಹುರುಭಯೋರ್ ಮಧ್ಯೆ ರಥಂ ಸ್ಥಾಪಯ ಮೆಚ್ಚುತ. ಅದರ ಅರ್ಥ ಏನು? ಅಂದ್ರೆ ಅವನ ಧ್ವನಿಯಲ್ಲಿ ಒಂದು ದೃಢತೆ ಇತ್ತು ಆಗ. ಅಚ್ಯುತ, ಕೃಷ್ಣ, ನನ್ನ ರಥವನ್ನ ಆ ಎರಡು ಸೇನೆಗಳ ಮಧ್ಯೆ ನಿಲ್ಲಿಸು ಅಂತ ಕೇಳ್ಕೋತಾನೆ. ಯಾಕೆ ಹಾಗೆ? ಅವನ ಉದ್ದೇಶ ಏನಂದ್ರೆ, ತಾನು ಯಾರ ಜೊತೆ ಫೈಟ್ ಮಾಡ್ಬೇಕಿದ್ಯೋ ಅವರನ್ನ, ಅಂದ್ರೆ ದುರ್ಯೋಧನನ ಪರವಾಗಿ ಯುದ್ಧಕ್ಕೆ ಬಂದಿದ್ದಾರಲ್ಲ, ಆ ರಾಜರು, ಯೋಧರು, ಅವರನ್ನೆಲ್ಲ ಕ್ಲೀನಾಗಿ ನೋಡ್ಬೇಕು ಅಂತ. ಅಂದ್ರೆ ಆ ಮೊಮೆಂಟಲ್ಲಿ ಅವನಿಗೆ ಶತ್ರು ಯಾರು ಅಂತ ಕ್ಲಾರಿಟಿ ಇತ್ತು, ಯುದ್ಧ ಮಾಡ್ಲೇಬೇಕು ಅನ್ನೋ ನಿರ್ಧಾರನೂ ಇತ್ತು ಅಲ್ವಾ? ಹೌದು, ಖಂಡಿತವಾಗಿಯೂ. ಅವನ ಇಂಟೆನ್ಷನ್ ಅದೇ ಆಗಿತ್ತು. ಎದುರಾಳಿಗಳನ್ನ ಸರಿಯಾಗಿ ನೋಡಿ ಯುದ್ಧಕ್ಕೆ ಮಾನಸಿಕವಾಗಿ ರೆಡಿ ಆಗೋದು. ಸರಿ. ಕೃಷ್ಣ ಅವನು ಹೇಳ್ದಂಗೆ ರಥವನ್ನ ಎರಡೂ ಸೈನ್ಯಗಳ ಮಧ್ಯೆ ನಿಲ್ಲಿಸ್ತಾನೆ. ಸರಿಯಾಗಿ ಭೀಷ್ಮ, ದ್ರೋಣ ಅವಳೆಲ್ಲ ಇರೋ ಕಡೆ. ಹೌದು. ನಿಲ್ಸೇಳ್ತಾನೆ, ಪಾರ್ಥ, ಇಲ್ಲಿ ಸೇರಿರೋ ಕೌರವರನ್ನ ನೋಡು ಅಂತ. ಅಲ್ಲಿಂದ ಕತೆ ಚೇಂಜ್ ಆಗತ್ತೆ. ನಿಖರವಾಗಿ ಅದೇ ಟರ್ನಿಂಗ್ ಪಾಯಿಂಟ್.
ಅರ್ಜುನ ನೋಡ್ತಾನೆ. ಹ್ಮ್ ಆದ್ರೆ ಅವನು ಬರೀ ಶತ್ರುಗಳನ್ನು ನೋಡಲ್ಲ. ಅವನಿಗೆ ಕಾಣಿಸೋದ್ಯಾರು? ತನ್ನ ಪೂಜ್ಯ ಅಜ್ಜ, ಪಿತಾಮಹ ಭೀಷ್ಮರು. ತನಗೆ ಬಿಲ್ಲು ವಿದ್ಯೆ ಕಲಿಸಿದ ಗುರು ದ್ರೋಣಾಚಾರ್ಯರು. ಅಷ್ಟೇ ಅಲ್ಲ, ತನ್ನ ಅಣ್ಣ ತಮ್ಮಂದರು 100 ಕೌರವರು, ತನ್ನ ಫ್ರೆಂಡ್ಸ್, ಚಿಕ್ಕಪ್ಪಂದರು, ಮಾವಂದರು, ಅಳಿಯಂದರು, ಮೊಮ್ಮಕ್ಕಳು. ಅಯ್ಯೋ, ಇಡೀ ಜೀವನದಲ್ಲಿ ಯಾರನ್ನ ಪ್ರೀತಿಸಿದ್ನೋ, ಗೌರವಿಸಿದ್ನೋ, ಯಾರ ಜೊತೆ ಆಟಾಡಿ ಬೆಳೆದ್ನೋ ಅವರೆಲ್ಲ ಅಲ್ಲೇ ಇದ್ರು. ಹೌದು, ಒಬ್ರನ್ನೊಬ್ರು ಕೊಲ್ಲೋಕೆ ರೆಡಿಯಾಗಿ ನಿಂತಿದ್ರು. ಅಯ್ಯಯ್ಯೋ. ಆ ಕ್ಷಣದಲ್ಲಿ ಅವನಿಗೆ ಆ ಯುದ್ಧಭೂಮಿ ಅದು ವೀರಾವೇಶ ತೋರ್ಸೋ ಜಾಗ ಅನ್ಸ್ಲೇ ಇಲ್ಲ. ಬದಲಿಗೆ ಅದು ಒಂಥರ ತನ್ನ ಸ್ವಂತ ಕುಟುಂಬದ ಸ್ಮಶಾನದ ಹಾಗೆ ಕಂಟು, ರಕ್ತದಲ್ಲಿ ತೋಯಲಿರುವ ಜಾಗ. ಮನಸ್ಸಲ್ಲಿ ದೊಡ್ಡ ಬಿರುಗಾಳಿನೇ ಇದ್ದಿರ್ಬೇಕು. ಖಂಡಿತ, ಭಾವನೆಗಳ ಸುನಾಮಿನೇ ಬಂತು ಅವನಿಗೆ. ಆ ಮೆಂಟಲ್ ಶಾಕ್ ಅವನ ದೇಹದ ಮೇಲೂ ಪರಿಣಾಮ ಬೀರಿತಲ್ಲ. ಹೌದು, ತಕ್ಷಣ ಅವನ ಶರೀರ ನಡುಗೋಕ್ ಶುರುವಾಯ್ತು, ಗಂಟ್ಲು ಒಣಗಿದ ಹಾಗಾಯ್ತು, ಚರ್ಮ ಎಲ್ಲ ಉರಿಯೋಕ್ ಶುರುವಾದ ಹಾಗೆ ಫೀಲ್ ಆಯ್ತು. ನಿಲ್ಲಕ್ಕೂ ಆಗ್ತಿರ್ಲಿಲ್ಲ ಅಂತಾರಲ್ಲ. ಹೌದು, ನಿಲ್ಲೋಕೆ ಶಕ್ತಿ ಇರ್ಲಿಲ್ಲ. ಅಷ್ಟೇ ಅಲ್ಲ, ಯಾವ ಗಾಂಡೀವ ಬಿಲ್ಲು ಅವನಿಗೆ ಅಷ್ಟು ಶಕ್ತಿ ಕೊಡ್ತಿತ್ತೋ, ಅವನ ಗುರುತಾಗಿತ್ತೋ, ಅದು ಅವನ ಕೈಯಿಂದ ಜಾರಿ ಕೆಳಗೆ ಬಿತ್ತು. ಅಷ್ಟು ನಡುಗುತ್ತಾ ಇದ್ದ ಅವನ ಕೈಗಳು. ಅವನ ಧ್ವನಿನೂ ಚೇಂಜ್ ಆಗಿರುತ್ತೆ. ಮೊದಲು ಗರ್ಜನೆ ತರ ಇದ್ದಿದ್ದು ಈಗೊಂಥರ ಅಳೋ ಧ್ವನಿ. ಹೌದು, ಅವನು ಕೃಷ್ಣನ ಹತ್ರ ಹೇಳ್ಕೊಳ್ತಾನೆ ತನ್ನ ಕಷ್ಟವನ್ನ. ಕೃಷ್ಣ, ಯುದ್ಧಕ್ಕೆ ರೆಡಿಯಾಗಿ ನಿಂತಿರೋ ಈ ನನ್ನ ಸ್ವಂತ ಜನಗಳನ್ನ ನೋಡಿ ನನ್ನ ಕೈಕಾಲೆಲ್ಲ ನಡುಗುತ್ತಾ ಇದೆ, ತಲೆ ಸುತ್ತಿದ ಹಾಗಾಗ್ತಿದೆ, ನಿಲ್ಲೋಕಾಗ್ತಾ ಇಲ್ಲ, ಏನೋ ಕೆಟ್ಟ ಶಕುನ ಕಾಣಿಸ್ತಾ ಇದೆ ನನಗೆ ಅಂತ ಹೇಳ್ತಾನೆ. ಇಲ್ಲಿ ಒಂದು ವಿಷಯ ಗಮನಿಸ್ಬೇಕು ನೋಡಿ. ಅರ್ಜುನ ಬರೀ ಎಮೋಷನಲ್ ಆಗಿ ಕುಸಿದು ಹೋಗ್ಲಿಲ್ಲ. ಹೌದಾ? ಅವನು ತಾನು ಯಾಕೆ ಯುದ್ಧ ಮಾಡಬಾರ್ದು ಅನ್ನೋದಕ್ಕೆ ಸ್ಟ್ರಾಂಗ್ ಆದ ಲಾಜಿಕಲ್ ಮತ್ತು ಮಾರಲ್ ಕಾರಣಗಳನ್ನ ಕೊಡೋಕೆ ಶುರು ಮಾಡ್ತಾನೆ. ಓಹೋ, ಹಾಗ್ ಬರ್ತಾನಾ? ಹೌದು, ಇದು ಬರೀ ದುಃಖ ಅಲ್ಲ, ಇದು ಅವನೊಳಗಿನ ಒಂದು ಇಂಟೆಲೆಕ್ಚುವಲ್ ಸಂಘರ್ಷ ಕೂಡ. ಸಾರಿ ಹೌದು, ಅವನು ನೇರವಾಗಿ ಪ್ರಶ್ನೆ ಮಾಡ್ತಾನೆ, ನನ್ನ ಸ್ವಂತ ಬಂಧುಗಳನ್ನ ಕೊಂದು ಯಾವ ಪುಣ್ಯ ಬರುತ್ತೆ, ಯಾವ ಒಳ್ಳೇದಾಗತ್ತೆ? ನನಗೆ ಇಂಥ ಗೆಲುವು ಬೇಡವೇ ಬೇಡ. ಈ ರಕ್ತದ ರಾಜ್ಯ, ಈ ಸುಖ ಏನೂ ಬೇಡ ನನಗೆ ಅಂತ. ಅವನ ವಾದಗಳು ನೋಡಿ ಎಷ್ಟು ಸ್ಟ್ರಾಂಗ್ ಆಗಿವೆ. ಹೌದು. ಅವನು ಇನ್ನೂ ಒಂದ್ ಸ್ಟೆಪ್ ಮುಂದೆ ಹೋಗಿ ಹೇಳ್ತಾನೆ, ನಾವು ಯಾರಿಗೆ ಅಂತ ಈ ರಾಜ್ಯ, ಈ ಸುಖ ಬೇಕು ಅಂತಿದ್ದೀವೋ ಅವರೇ ನಮ್ಮನ್ನ ಕೊಲ್ಲಕ್ಕೆ ನಮ್ಮುಂದೆ ನಿಂತಿರುವಾಗ ಈ ರಾಜ್ಯದಿಂದ, ಈ ಸುಖದಿಂದ, ಯಾಕೆ ಈ ಜೀವದಿಂದ ಏನ್ ಪ್ರಯೋಜನ ಅಂತಾನೆ. ವಾವ್, ಇದು ಒಂಥರ ಎಕ್ಸಿಸ್ಟೆನ್ಷಿಯಲ್ ಪ್ರಶ್ನೆ ತರ ಕೇಳಿಸುತ್ತೆ. ಹೌದು, ಮೂಲಭೂತ ಪ್ರಶ್ನೆ. ತನ್ನ ಗುರುಗಳು, ಅಜ್ಜ, ಮಕ್ಕಳು, ಮೊಮ್ಮಕ್ಕಳು ಇವರೆಲ್ಲ ಕೊಲ್ಲೋಕೆ ಅವನು ಸ್ಪಷ್ಟವಾಗಿ ನೋ ಅಂತ ಹೇಳ್ತಾನೆ. ಹೌದು, 3 ಲೋಕದ ರಾಜ್ಯನೇ ಕೊಡ್ತೀನಿ ಅಂದ್ರು ನಾನು ಇವರನ್ನ ಕೊಲ್ಲಲ್ಲ, ಇನ್ನು ಬರೀ ಭೂಮಿಯ ಒಂದು ಚಿಕ್ಕ ತುಂಡಿಗೆ ಹೇಗೆ ಕೊಲ್ಲಲಿ ಅಂತಾನೆ. ಹೌದು, ಆ ಕ್ಷಣದಲ್ಲಿ ಅವನಿಗೆ ಸಂಬಂಧಗಳೇ ದೊಡ್ಡದಾ ಕಾಣಿಸುತ್ತೆ ರಾಜ್ಯಕ್ಕಿಂತ. ಇಲ್ಲಿ ಮುಖ್ಯವಾದ ಸಂಘರ್ಷ ಕ್ಲಿಯರ್ ಆಗಿ ಕಾಣಿಸುತ್ತೆ ಅಲ್ವಾ? ಒಂದು ಕಡೆ ಕ್ಷತ್ರಿಯ ಧರ್ಮ, ಅನ್ಯಾಯದ ವಿರುದ್ಧ ಹೋರಾಡಬೇಕು, ತನ್ನ ಹಕ್ಕು ಪಡಿಬೇಕು. ಇನ್ನೊಂದ್ ಕಡೆ ಮನುಷ್ಯನ ಸಹಜವಾದ ಪ್ರೀತಿ, ಕುಟುಂಬದ ಮೇಲಿನ ಮಮಕಾರ, ಗುರು ಹಿರಿಯರ ಮೇಲಿನ ಗೌರವ, ಸ್ವಂತ ಜನರನ್ನ ಕೊಲ್ಬಾರ್ದು ಅನ್ನೋ ನೈತಿಕ ನಿಲುವು. ಅಂದ್ರೆ ಡ್ಯೂಟಿ ವರ್ಸಸ್ ಎಮೋಷನ್, ಧರ್ಮ ವರ್ಸಸ್ ಕರುಣೆ. ಹೌದು, ಇದೇ ಆ ಕ್ಲಾಶ್. ಕೊನೆಗೆ ಅವನು ಪೂರ್ತಿ ಹತಾಶನಾಗ್ಬಿಡ್ತಾನೆ. ಅಯ್ಯೋ, ನಾವು ಎಂಥ ಪಾಪದ ಕೆಲಸ ಮಾಡೋಕೆ ಹೊರಟಿದ್ದೇವಿ, ರಾಜ್ಯದ ಆಸೆಗಾಗಿ ಸ್ವಂತ ಕುಲವನ್ನೇ ನಾಶ ಮಾಡೋಕೆ. ಇದಕ್ಕಿಂತ ಶಸ್ತ್ರ ಹಿಡಿದಿರೋ ಈ ಧೃತರಾಷ್ಟ್ರನ ಮಕ್ಕಳು ಶಸ್ತ್ರ ಇಲ್ಲದೆ ಸುಮ್ಮನೆ ಕೂತಿರೋ ನನ್ನನ್ನೇ ಯುದ್ಧಭೂಮಿಯಲ್ಲಿ ಕೊಂದ್ರೆ ಅದೇ ನನಗೊಳ್ಳೇದು ಅಂತ ಹೇಳ್ಬಿಡ್ತಾನೆ. ಅಷ್ಟು ಹತಾಶೆ. ಹೀಗೇಳಿ ಅರ್ಜುನ ತನ್ನ ಬಿಲ್ಲು ಬಾಣಗಳನ್ನೆಲ್ಲ ಪಕ್ಕಕ್ಕಿಟ್ಟು ದುಃಖದಲ್ಲಿ ಮುಳುಗಿ ರಥದ ಹಿಂದೆ ಹೋಗಿ ಕೂತ್ಕೊಂಡ್ಬಿಡ್ತಾನೆ. ಯುದ್ಧ ಶುರು ಆಗೋ ಕ್ಷಣದಲ್ಲಿ ಆ ದೊಡ್ಡ ಯೋಧನೆ ಶಸ್ತ್ರ ಕೆಳಗಿಟ್ಬಿಡ್ತಾನೆ. ಹೌದು, ಇಲ್ಲಿಗೆ ಮೊದಲ ಅಧ್ಯಾಯ ಅರ್ಜುನ ವಿಷಾದ ಯೋಗ ಮುಗಿಯುತ್ತೆ. ಓಕೆ, ಈಗ ಈ ಪರಿಸ್ಥಿತಿಯನ್ನ ನಮ್ಮ ಇವತ್ತಿನ ಜೀವನಕ್ಕೆ ಹೋಲಿಸಿ ನೋಡೋಣ. ಅರ್ಜುನನ ಈ ದ್ವಂದ್ವ, ಈ ಕಷ್ಟ ನಮಗೆ ಹೇಗೆ ರಿಲೇಟ್ ಆಗುತ್ತೆ? ನಾವು ಯುದ್ಧಭೂಮಿಲಿ ಇಲ್ಲ ನಿಜ, ಆದರೆ ನಮ್ಮ ಲೈಫ್ನಲ್ಲೂ ನಮ್ಮದೇ ಆದ ಕುರುಕ್ಷೇತ್ರಗಳು ಇರುತ್ತವಲ್ಲ. ಖಂಡಿತವಾಗಿ ಅರ್ಜುನಗ ಸ್ಥಿತಿ ಇವತ್ತಿಗೂ ಅಷ್ಟೇ ಪ್ರಸ್ತುತ. ಆ ಮೂಲೆ ವಿಡಿಯೋನಲ್ಲೂ ಕೆಲವು ಉದಾಹರಣೆಗಳನ್ನ ಕೊಡ್ತಾರೆ. ಹೇಳಿ. ಉದಾಹರಣೆಗೆ ಅಂದ್ಕೊಳ್ಳಿ, ಬೇರೆ ಊರಲ್ಲಿ ಒಳ್ಳೆ ಸಂಬಳ, ಒಳ್ಳೆ ಫ್ಯೂಚರ್ ಇರೋ ಕೆಲ್ಸ ಸಿಕ್ಕಿದೆ. ಸರಿ. ಆದ್ರೆ ನಮ್ಮೂರಿನಲ್ಲಿ ವಯಸ್ಸಾದ ಅಪ್ಪ ಅಮ್ಮ ಇದ್ದಾರೆ, ಅವರನ್ನ ನೋಡ್ಕೋಬೇಕು. ಈಗ ಇವೆರಡರಲ್ಲಿ ಯಾವುದನ್ನ ಆಯ್ಕೆ ಮಾಡೋದು? ಇದು ಕರಿಯರ್ ವರ್ಸಸ್ ಫ್ಯಾಮಿಲಿ ಅನ್ನೋ ಸಂಘರ್ಷ. ಹೌದು, ಇದು ತುಂಬಾ ಜನಕ್ಕೆ ಆಗತ್ತೆ. ಹಾಗೆ ಆಫೀಸ್ನಲ್ಲಿ ಪ್ರಮೋಷನ್ಗೋಸ್ಕರ ಅಥವಾ ಏನೋ ಒಂದು ಪ್ರಾಜೆಕ್ಟ್ ಸಕ್ಸಸ್ ಮಾಡೋಕ್ಕೆ ನಮ್ಮ ಮನಸಾಕ್ಷಿಗೆ ವಿರುದ್ಧವಾಗಿ ಏನಾದ್ರೂ ಮಾಡೋಕೆ ಪ್ರೆಷರ್ ಬಂದ್ರೆ
ಅದು ಯಶಸ್ಸು ವರ್ಸಸ್ ಪ್ರಾಮಾಣಿಕತೆ, ಸಕ್ಸಸ್ ವರ್ಸಸ್ ಮೊರಾಲಿಟಿ. ನಿಜ. ಅದೇ ರೀತಿ ನಮ್ಮ ಪರ್ಸನಲ್ ಆಸೆಗಳು, ಕನಸುಗಳು ಒಂದು ಕಡೆ, ಇನ್ನೊಂದು ಕಡೆ ನಮ್ಮ ಫ್ಯಾಮಿಲಿ ಅಥವಾ ಸೊಸೈಟಿಯ ನಿರೀಕ್ಷೆಗಳು, ಜವಾಬ್ದಾರಿಗಳು. ಇವುಗಳ ಮಧ್ಯೆ ಬ್ಯಾಲೆನ್ಸ್ ಮಾಡೋದಿದೆಯಲ್ಲ, ಅದು ನಿರಂತರ ಹೋರಾಟ. ಇವೆಲ್ಲವೂ ಅರ್ಜುನನ ದ್ವಂದ್ವದ ಬೇರೆ ಬೇರೆ ರೂಪಗಳೇ ಅಲ್ವಾ? ಹೌದು, ಎಲ್ಲವೂ ಒಂದೇ ಥರದ ಸಂದಿಗ್ಧತೆಗಳು. ಅರ್ಜುನನ ಮಾತುಗಳು, ಇದರಿಂದ ಏನು ಒಳ್ಳೆಯದಾಗುತ್ತೆ, ನನಗೆ ಗೆಲುವು ಕಾಣ್ತಾ ಇಲ್ಲ, ಬರೀ ಕೆಡುಕೆ ಕಾಣ್ತಾ ಇದೆ. ಈ ಮಾತುಗಳಲ್ಲಿ ಇವತ್ತಿನ ಜನರ ಟೆನ್ಷನ್, ಆಂಗ್ಸೈಟಿ, ಡಿಪ್ರೆಷನ್, ಕೆಲವೊಮ್ಮೆ ಎಲ್ಲ ವ್ಯರ್ಥ ಅನ್ಸೋ ಭಾವನೆ, ಇದೆಲ್ಲದರ ಒಂದು ಪ್ರತಿಧ್ವನಿ ಕೇಳಿಸಬಹುದು. ಖಂಡಿತ ಕೇಳಿಸುತ್ತೆ. ಆ ಸಾಮ್ಯತೆ ವಿಡಿಯೋದ ವಿಶ್ಲೇಷಣೆ ಪ್ರಕಾರ ಅರ್ಜುನನ ಈ ಕುಸಿತಿದೆಯಲ್ಲ, ಇದು ಬರೀ ವೀಕ್ನೆಸ್ ಅಲ್ಲ. ಇದು ಅವನ ಆಳವಾದ ಯೋಚನಾ ಶಕ್ತಿ, ಅವನಲ್ಲಿರೋ ಕರುಣೆ ಮತ್ತು ಅವನ ನೈತಿಕ ಪ್ರಜ್ಞೆಯನ್ನ ತೋರಿಸುತ್ತೆ. ಅವನ ಹೇಡಿಯಲ್ಲ. ಅವನು ತಾನು ಮಾಡೋ ಕೆಲಸದಿಂದ ಮುಂದೆ ಏನಾಗಬಹುದು ಅಂತ ಊಹಿಸಿ ಅದರಿಂದಾಗೋ ನೋವಿಗೆ ಸ್ಪಂದಿಸ್ತಿರೋ ಒಬ್ಬ ಸೆನ್ಸಿಟಿವ್ ವ್ಯಕ್ತಿ. ಅಂದ್ರೆ ಕನ್ಫ್ಯೂಸ್ ಆಗೋದು, ದಾರಿ ಕಾಣದೆ ಒದ್ದಾಡೋದು ಸಹಜ. ಅದನ್ನ ಒಪ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ. ಅವನ ದುಃಖ ಪ್ರೀತಿಯಿಂದ, ಸರಿತಪ್ಪನ ವಿವೇಚನೆಯಿಂದ ಹುಟ್ಟಿದ್ದು. ನಿಜ. ಮತ್ತು ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಈ ಕುಸಿತಿದೆಯಲ್ಲ, ಇದೇ ಒಂದು ದೊಡ್ಡ ಬೆಳವಣಿಗೆಯ ಮೊದಲ ಮೆಟ್ಟಿಲು, ಒಂದು ದೊಡ್ಡ ಜ್ಞಾನೋದಯಕ್ಕೆ ಸ್ಟಾರ್ಟಿಂಗ್ ಪಾಯಿಂಟ್. ದಾರಿ ತಪ್ಪಿದ ಹಾಗೆ, ಬಿದ್ದು ಹೋದ ಹಾಗೆ ಅನ್ಸೋದ್ರಲ್ಲೇ ಹೊಸ ದಾರಿಯ ಸಾಧ್ಯತೆ ಇರುತ್ತೆ ಅಂತೀರಾ? ಅರ್ಜುನ ಹೀಗೆ ಪೂರ್ತಿ ಎಮೋಷನಲ್ ಆಗಿ ಬ್ರೇಕ್ ಡೌನ್ ಆಗಿ, ಕನ್ಫ್ಯೂಷನ್ನಲ್ಲಿ ಮುಳುಗಿ, ತನ್ನ ನೋವೆಲ್ಲ ಹೇಳ್ಕೊಳ್ತಿರುವಾಗ ಕೃಷ್ಣ ಏನ್ ಮಾಡ್ತಿದ್ದ? ಅವನು ಸುಮ್ಮನೆ ಕೇಳ್ತಾ ಇದ್ದ, ಪೂರ್ತಿ ಸಹಾನುಭೂತಿಯಿಂದ. ಇದು ಬಹಳ ಇಂಪಾರ್ಟೆಂಟ್ ಪಾಯಿಂಟ್. ಅವನ್ ತಕ್ಷಣ ಮಾತಾಡ್ಲಿಲ್ಲ, ಅಳ್ಬೇಡ, ಧೈರ್ಯವಾಗಿರು ಅಂತ ಸಮಾಧಾನ ಮಾಡ್ಲಿಲ್ವಾ? ಇಲ್ಲ, ತಕ್ಷಣ ಅವನು ಮಧ್ಯೆ ಮಾತಾಡ್ಲಿಲ್ಲ, ಯಾವುದೇ ಪರಿಹಾರ, ಅಡ್ವೈಸ್ ಕೊಡಕ್ ಹೋಗ್ಲಿಲ್ಲ. ಅವನು ಅರ್ಜುನನಿಗಾಗಿ ಅಲ್ಲೇ ಇದ್ದ ಅಷ್ಟೇ. ಹೌದು, ಅವನ ಮನಸ್ಸಲ್ಲಿರೋ ಪ್ರತಿಯೊಂದು ನೋವು, ಭಯ, ಸಂಶಯ, ಗೊಂದಲ, ಅದೆಲ್ಲ ಯಾವುದೇ ಅಡ್ಡಿ ಇಲ್ದೆ, ಯಾವುದೇ ಜಡ್ಜ್ಮೆಂಟ್ ಇಲ್ದೆ ಹೊರಗೆ ಹಾಕೋಕೆ ಅವಕಾಶ ಕೊಟ್ಟ. ಆ ಮೌನವೇ ಒಂದು ದೊಡ್ಡ ಕೇಳುವಿಕೆಯಾಗಿತ್ತು. ಇದು ಗೀತೆಯ ಒಂದು ಸೂಕ್ಷ್ಮವಾದ ಆದರೆ ಬಹಳ ಆಳವಾದ ಪಾಠ ಅನ್ಸುತ್ತೆ. ಕರುಣೆಯಿಂದ ಜಡ್ಜ್ ಮಾಡದೆ ಕೇಳೋ ಕಲೆ. ಹೌದು, ದಿ ಆರ್ಟ್ ಆಫ್ ಕಂಪ್ಯಾಷನೇಟ್ ಲಿಸ್ನಿಂಗ್. ಎಲ್ರೂ ಸಲಹೆ ಕೊಡಕ್ಕೆ, ಸರಿ ಮಾಡೋಕೆ ಮುಂದೆ ಬರೋ ಈ ಕಾಲದಲ್ಲಿ ಕೃಷ್ಣ ಒಬ್ಬ ವ್ಯಕ್ತಿ ಕಷ್ಟದಲ್ಲಿರುವಾಗ ಅವರಿಗಾಗಿ ಸುಮ್ನೆ ಪೂರ್ತಿ ಗಮನ ಕೊಟ್ಟು ಇರೋದರ ಪ್ರಾಮುಖ್ಯತೆಯನ್ನ ಕಲಿಸ್ತಾನೆ. ನಿಜ. ಕೆಲವೊಮ್ಮೆ ನಾವು ಕೊಡಬಹುದಾದ ದೊಡ್ಡ ಹೆಲ್ಪ್ ಅಂದ್ರೆ ತಾಳ್ಮೆಯಿಂದ ಕೇಳೋ ಕಿವಿ ಮತ್ತೆ ಒಪ್ಪುಕೊಳ್ಳೋ ಮನಸ್ಸು ಅಷ್ಟೇ ಇರ್ಬೋದು. ಕರೆಕ್ಟ್. ಇದು ನಿಜವಾದ ಫ್ರೆಂಡ್ಶಿಪ್ನ, ನಿಜವಾದ ಗೈಡೆನ್ಸ್ನ ಲಕ್ಷಣ ಕೂಡ. ಹೌದು, ಕೃಷ್ಣನ್ಗೆ ಗೊತ್ತಿತ್ತು, ಶಿಷ್ಯನ ಮನಸ್ಸು ತನ್ನ ಎಲ್ಲಾ ಗೊಂದಲಗಳಿಂದ, ನೋವಿಂದ ಖಾಲಿಯಾಗೋವರೆಗೂ ಅವನು ಕಲಿಯೋಕೆ, ಹೊಸ ಜ್ಞಾನವನ್ನ ಸ್ವೀಕರಿಸೋಕೆ ಮೆಂಟಲಿ ರೆಡಿ ಆಗೋವರೆಗೂ ಯಾವುದೇ ಉಪದೇಶ ವೇಸ್ಟ್ ಆಗುತ್ತೆ ಅಂತ. ಹಾಗಾಗಿ ಅರ್ಜುನ ಪೂರ್ತಿಯಾಗಿ ತನ್ನ ಅಹಂಕಾರ ಬಿಟ್ಟು ಶರಣಾಗೋ ಸ್ಥಿತಿ ಬರೋವರೆಗೂ ಕೃಷ್ಣ ಕಾದ. ಹೌದು. ಆ ಕಾಯುವಿಕೆ, ಆ ಸೈಲೆಂಟ್ ಪ್ರೆಸೆನ್ಸ್ ಇದೆಯಲ್ಲ, ಅದೇ ಒಂಥರ ನಾನು ನಿನ್ನ ಜೊತೆ ಇದ್ದೀನಿ, ನಿನ್ನ ಪರಿಸ್ಥಿತಿ ನನಗೆ ಅರ್ಥ ಆಗ್ತಿದೆ, ಟೈಮ್ ತಗೋ, ನೀನ್ ರೆಡಿಯಾದಾಗ ದಾರಿ ಹುಡುಕೋಣ ಅನ್ನೋ ಭರವಸೆ ಕೊಟ್ಟಾಗೆ. ಖಂಡಿತ. ಹಾಗಾದ್ರೆ ಈ ಮೊದಲ ಅಧ್ಯಾಯದಿಂದ, ಈ ಅರ್ಜುನ ವಿಷಾದ ಯೋಗದಿಂದ ನಾವು ಕಲಿಬಹುದಾದ ಮುಖ್ಯ ಪಾಠಗಳು ಯಾವುವು, ಶಾರ್ಟ್ ಆಗಿ ಹೇಳೋದಾದ್ರೆ? ಮೊದಲನೇದು, ನಾವು ಎಷ್ಟೇ ಸ್ಟ್ರಾಂಗ್ ಇದ್ರೂ, ಎಷ್ಟೇ ಕೆಪಾಸಿಟಿ ಇದ್ರೂ ಲೈಫ್ನ ಕೆಲವು ಟೈಮಲ್ಲಿ ವೀಕ್ ಆಗೋದು, ಕನ್ಫ್ಯೂಸ್ ಆಗೋದು, ದಾರಿ ಕಾಣದೇ ಇರೋದು ಮನುಷ್ಯರಿಗೆ ಸಹಜ. ಅರ್ಜುನನೇ ಕುಸಿದು ಬಿದ್ದ. ಹಾಗಾಗಿ ನಮ್ಮ ಲಿಮಿಟೇಷನ್ಸ್, ನಮ್ಮ ವೀಕ್ನೆಸ್ ಒಪ್ಪಿಕೊಳ್ಳೋದ್ರಲ್ಲಿ ತಪ್ಪಿಲ್ಲ, ಅದು ಪ್ರಾಮಾಣಿಕತೆ. ಎರಡನೇದು, ಜೀವನದ ದೊಡ್ಡ ನಿರ್ಧಾರಗಳ ಮೊದಲು, ದೊಡ್ಡ ಬದಲಾವಣೆಗಳ ಮೊದಲು ಡೌಟ್ಸ್, ಭಯ, ಗೊಂದಲ ಬರೋದು ನ್ಯಾಚುರಲ್. ಅರ್ಜುನನ ಕಷ್ಟ ಒಂದೆಂಡಾಗಿರ್ಲಿಲ್ಲ, ಅದು ಹೊಸ ಶುರುವಿನ ಸೂಚನೆಯಾಗಿತ್ತು. ಅಂದ್ರೆ ನಮ್ಮ ಸಂಶಯದ ಕ್ಷಣಗಳು ಅಡ್ಡಿ ಅಂತ ಅನ್ಕೊಳ್ಳೋ ಬದಲು ಅವು ನಮ್ಮನ್ನ ಇನ್ನೂ ಡೀಪ್ ಆಗಿ ಯೋಚನೆ ಮಾಡಕ್ಕೆ, ನಮ್ಮ ಚಾಯ್ಸಸ್ ಚೆಕ್ ಮಾಡಕ್ಕೆ ಪ್ರೇರೇಪಿಸೋ ಸೈನ್ ಬೋರ್ಡ್ಸ್ ಇದ್ದಾಗೆ. ಕರೆಕ್ಟ್. ಮತ್ತು ಮೂರನೇದು, ಬಹುಶಃ ಇದು ತುಂಬಾ ಮುಖ್ಯ ಅನ್ಸುತ್ತೆ, ಕನ್ಫ್ಯೂಷನ್ ಆದಾಗ ಸರಿಯಾದ ಮೂಲದಿಂದ, ಸರಿಯಾದ ವ್ಯಕ್ತಿಯಿಂದ ಗೈಡೆನ್ಸ್ ತಗೊಳ್ಳೋದು ಕ್ಲಾರಿಟಿ ಕಡೆಗೆ ಮೊದಲ ಹೆಜ್ಜೆ. ಹೌದು. ಅರ್ಜುನನಿಗೆ 1000 ಡೌಟ್ಸ್ ಇತ್ತು, ಆದ್ರೆ ಅವನು ಅದನ್ನು ತನ್ನಲ್ಲೇ ಇಟ್ಕೊಂಡು ಕೊರಗಲಿಲ್ಲ. ಅವನು ತಾನು ನಂಬಿದ, ಜ್ಞಾನದ ರೂಪ ಅಂತ ತಿಳಿದಿದ್ದ ಕೃಷ್ಣನ ಮುಂದೆ ಎಲ್ಲವನ್ನೂ ಓಪನ್ ಆಗಿ ಹೇಳ್ಕೊಂಡ. ಸರಿಯಾದ ಪ್ರಶ್ನೆ ಕೇಳೋದೇ ಉತ್ತರಕ್ಕೆ ಮೊದಲ ಹೆಜ್ಜೆ ಅಲ್ವಾ? ಖಂಡಿತ. ಈ ಎಲ್ಲದರ ಪರಿಣಾಮ ಏನಾಯ್ತು ಅಂದ್ರೆ, ಅರ್ಜುನನ ಜರ್ನಿ ಈಗ ಶುರುವಾಗಿದೆ. ಅವನು ನಿರಾಸೆಯ ಕೆಳಗೆ ಬಿದ್ದಿದ್ದಾನೆ, ತನ್ನ ಅಸಹಾಯಕತೆಯನ್ನು ಒಪ್ಕೊಂಡಿದ್ದಾನೆ, ಶರಣಾಗಿದ್ದಾನೆ. ಮತ್ತು ಅತಿ ಮುಖ್ಯವಾಗಿ ಈಗ ಅವನು ಕೇಳೋಕೆ,
ಕಲಿಯೋಕೆ ಗೈಡೆನ್ಸ್ ತಗೊಳ್ಳೋಕೆ ಪೂರ್ತಿಯಾಗಿ ರೆಡಿಯಾಗಿದ್ದಾನೆ. ಇದೇ ಮುಂದಿನ ಅಧ್ಯಾಯಗಳಲ್ಲಿ ಬರುವ ಆ ದಿವ್ಯ ಜ್ಞಾನಕ್ಕೆ ವೇದಿಕೆಯನ್ನ ರೆಡಿ ಮಾಡದೆ. ಹೌದು. ಮುಂದಿನ ಅಧ್ಯಾಯದಿಂದ ಕೃಷ್ಣ ಮಾತಾಡೋಕ್ ಶುರು ಮಾಡ್ತಾನೆ. ಆ ಮಾತುಗಳು ಬರೀ ಅರ್ಜುನನ ಗೊಂದಲ ನಿವಾರಿಸೋದಲ್ಲ, ಅದು ಇಡೀ ಮನುಕುಲದ ಫಿಲಾಸಫಿ, ಸ್ಪಿರಿಚುವಲ್ ಚಿಂತನೆಯ ದಾರಿಯನ್ನೇ ಬದಲಾಯಿಸೋ ಜ್ಞಾನ ಆಗುತ್ತೆ. ನಿಜ. ಅರ್ಜುನನ ವಿಷಾದವೇ ಗೀತೆಯ ಹುಟ್ಟಿಗೆ ಕಾರಣ ಆಯಿತು. ಸರಿ, ಈ ಚರ್ಚೆ ಮುಗಿಸೋ ಮೊದಲು ಕೇಳುಗರಿಗೆ ಯೋಚನೆ ಮಾಡೋಕೆ ಒಂದು ವಿಷಯ ಬಿಟ್ಟು ಹೋಗೋಣವೇ? ಖಂಡಿತ. ನಮ್ಮ ಜೀವನದಲ್ಲೂ ಇಂಥ ಕುರುಕ್ಷೇತ್ರಗಳು ಬಂದಾಗ ಅರ್ಜುನನ ಹಾಗೆ ಡ್ಯೂಟಿಗೂ ಎಮೋಷನ್ಗೂ ಮಧ್ಯೆ ಸಿಕ್ಕಿ ದಾರಿ ಕಾಣದೆ ಕನ್ಫ್ಯೂಸ್ ಆದಾಗ ಬರೀ ಭಯಪಟ್ಟು ಕೂರೋ ಬದಲು ಇನ್ನೇನ್ ಮಾಡ್ಬೋದು? ಬಹುಶಃ ಅರ್ಜುನ ಮಾಡಿದ ಹಾಗೆ ಮೊದಲು ಆ ಗೊಂದಲವನ್ನ ಒಪ್ಪುಕೊಳ್ಬೇಕು, ಸ್ವಲ್ಪ ನಿಲ್ಬೇಕು, ನಮ್ಮ ಒಳಗೆ ಯೋಚನೆ ಮಾಡಬೇಕು. ಮತ್ತು ಅರ್ಜುನ ಹೊರಗಿನ ಗುರುವಾದ ಕೃಷ್ಣನ ಕಡೆ ತಿರುಗಿದ ಹಾಗೆ ನಾವು ನಮ್ಮ ಒಳಗಿರೋ ಆ ಶಾಂತವಾದ ಸ್ಥಿತಪ್ರಜ್ಞೆ ಗೈಡ್ ಇದೆಯಲ್ಲ, ನಮ್ಮ ಆತ್ಮಸಾಕ್ಷಿಯ ಧ್ವನಿ, ನಮ್ಮ ಇನ್ನರ್ ಕೃಷ್ಣನನ್ನ ಕೇಳೋಕೆ ಪ್ರಯತ್ನಿಸಬಹುದಾ? ಆ ಆಂತರಿಕ ಜ್ಞಾನದ ಮೂಲವನ್ನು ಹುಡುಕಿದ್ರೆ ಹೇಗೆ? ಇದು ನಿಜಕ್ಕೂ ಯೋಚನೆ ಮಾಡಬೇಕಾದ ವಿಷಯ. ಹೊರಗಿನ ಗೈಡೆನ್ಸ್ ಎಷ್ಟು ಮುಖ್ಯವೋ, ನಮ್ಮ ಒಳಗಿನ ಹುಡುಕಾಟ, ನಮ್ಮನ್ನ ನಾವೇ ಅರ್ಥ ಮಾಡಿಕೊಳ್ಳೋದು ಕೂಡ ನಮ್ಮ ಜೀವನದ ದ್ವಂದ್ವಗಳನ್ನ ದಾಟೋಕೆ ಹೆಲ್ಪ್ ಮಾಡಬಹುದು. ಖಂಡಿತ. ಇವತ್ತಿನ ಈ ಆಳವಾದ ಚರ್ಚೆಗೆ ಸಮಯ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ನಿಮ್ಗೂ ಧನ್ಯವಾದಗಳು. ಮುಂದಿನ ಬಾರಿ ಈ ಪಯಣವನ್ನ ಮುಂದುವರೆಸೋಣ. ನಮಸ್ಕಾರ. ನಮಸ್ಕಾರ.